ನಿನ್ನೆ ದೆಹಲಿಯಲ್ಲಿ ಹಣಕಾಸು ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಭೇಟಿ ಮಾಡಿ 15ನೇ ಹಣಕಾಸಿನ ಒಂದು ಆಯೋಗದ ವರದಿ ಆಧಾರದ ಮೇಲೆ ನಮಗೆ ಕರ್ನಾಟಕ ರಾಜ್ಯಕ್ಕೆ ಏನು 2025-2026ರಲ್ಲಿ ಗ್ರಾಮ ಪಂಚಾಯತಿಗಳಿಗೆ 2168.2 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಆಗಿತ್ತು. ಈ ಅನುದಾನ ಹೋದ ವರ್ಷ ಬಿಡುಗಡೆ ಆಗಬೇಕಾಗಿತ್ತು, ನ್ಯಾಯಯುತವಾಗಿ ಬಿಡುಗಡೆ ಆಗಿಲ್ಲ. ಏನೋ ಒಂದು ತಾಂತ್ರಿಕ ದೋಷದಿಂದ ನೀವು ಸರಿಯಾದ ಸಮಯಕ್ಕೆ ನಮಗೆ ಪ್ರಸ್ತಾವನೆ ಕಳಿಸಲಿಲ್ಲ ಅನ್ನುವಂಥ ಒಂದು ನೆಪವೊಡ್ಡಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ 2168 ಕೋಟಿ ಇಲ್ಲಿವರೆಗೆ ಬಂದಿಲ್ಲ. ಈ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಮಾಡಿದ್ದೇನೆ. ಮತ್ತೀಗ ಎಲ್ಲಿನೂ ಅಫೆಕ್ಟ್ ಇದೆ. 5,900 ಸುಮಾರು 27 ಗ್ರಾಮ ಪಂಚಾಯಿತಿಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಈ ಹಣ ನೇರವಾಗಿ ಗ್ರಾಮ ಪಂಚಾಯತ್ಗಳಿಗೆ ಹೋಗ್ತದೆ. ಇದರಿಂದ ಗ್ರಾಮೀಣ ಅಭಿವೃದ್ಧಿಗೆ ಭಾಳ ಕುಂಠಿತ ಆಗ್ತದೆ ಮತ್ತು ರಾಜ್ಯಕ್ಕೆ ಘೋರ ಅನ್ಯಾಯ ಆಗ್ತದೆ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡಿದ್ದೇನೆ. ಸರ್, ಇವತ್ತು ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕಾನೂನು ಸುವ್ಯವಸ್ಥೆ ಮತ್ತು ಇವತ್ತು ಯಾವುದೇ ಒಂದು ಪ್ರತಿಭಟನೆ ಮಾಡಲಿ ಅಥವಾ ಏನೇ ಒಂದು ಕಾರ್ಯಕ್ರಮಗಳು ಮಾಡಲಿ, ನಿಯಮಾನುಸಾರ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮತ್ತು ಯಾವುದೇ ರೀತಿಯ ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ಒಂದು ಕೆಲಸ ನಾವು ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವಾಗಲೂ ಇವತ್ತು ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ. ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗಲೇ ನಾನು ಡೆಲ್ಲಿಯಿಂದ ಬಂದಿದ್ದೇನೆ, ಮಾಹಿತಿ ಪಡೆದುಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ. ನಿನ್ನೆ ದೆಹಲಿಯಲ್ಲಿ ಹಣಕಾಸು ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಭೇಟಿ ಮಾಡಿ 15ನೇ ಹಣಕಾಸಿನ ಒಂದು ಆಯೋಗದ ವರದಿ ಆಧಾರದ ಮೇಲೆ ನಮಗೆ ಕರ್ನಾಟಕ ರಾಜ್ಯಕ್ಕೆ ಏನು 2025-2026ರಲ್ಲಿ ಗ್ರಾಮ ಪಂಚಾಯತಿಗಳಿಗೆ 2168.2 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಆಗಿತ್ತು. ಈ ಅನುದಾನ ಹೋದ ವರ್ಷ ಬಿಡುಗಡೆ ಆಗಬೇಕಾಗಿತ್ತು, ನ್ಯಾಯಯುತವಾಗಿ ಬಿಡುಗಡೆ ಆಗಿಲ್ಲ. ಏನೋ ಒಂದು ತಾಂತ್ರಿಕ ದೋಷದಿಂದ ನೀವು ಸರಿಯಾದ ಸಮಯಕ್ಕೆ ನಮಗೆ ಪ್ರಸ್ತಾವನೆ ಕಳಿಸಲಿಲ್ಲ ಅನ್ನುವಂಥ ಒಂದು ನೆಪವೊಡ್ಡಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ 2168 ಕೋಟಿ ಇಲ್ಲಿವರೆಗೆ ಬಂದಿಲ್ಲ. ಈ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಮಾಡಿದ್ದೇನೆ. ಮತ್ತೀಗ ಎಲ್ಲಿನೂ ಅಫೆಕ್ಟ್ ಇದೆ. 5,900 ಸುಮಾರು 27 ಗ್ರಾಮ ಪಂಚಾಯಿತಿಗಳಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಈ ಹಣ ನೇರವಾಗಿ ಗ್ರಾಮ ಪಂಚಾಯತ್ಗಳಿಗೆ ಹೋಗ್ತದೆ. ಇದರಿಂದ ಗ್ರಾಮೀಣ ಅಭಿವೃದ್ಧಿಗೆ ಭಾಳ ಕುಂಠಿತ ಆಗ್ತದೆ ಮತ್ತು ರಾಜ್ಯಕ್ಕೆ ಘೋರ ಅನ್ಯಾಯ ಆಗ್ತದೆ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡಿದ್ದೇನೆ. ಸರ್, ಇವತ್ತು ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕಾನೂನು ಸುವ್ಯವಸ್ಥೆ ಮತ್ತು ಇವತ್ತು ಯಾವುದೇ ಒಂದು ಪ್ರತಿಭಟನೆ ಮಾಡಲಿ ಅಥವಾ ಏನೇ ಒಂದು ಕಾರ್ಯಕ್ರಮಗಳು ಮಾಡಲಿ, ನಿಯಮಾನುಸಾರ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮತ್ತು ಯಾವುದೇ ರೀತಿಯ ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ಒಂದು ಕೆಲಸ ನಾವು ಮಾಡೋದಿಲ್ಲ. ಭಾರತೀಯ ಜನತಾ ಪಕ್ಷದವರು ಯಾವಾಗಲೂ ಇವತ್ತು ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ. ಈ ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಈಗಲೇ ನಾನು ಡೆಲ್ಲಿಯಿಂದ ಬಂದಿದ್ದೇನೆ, ಮಾಹಿತಿ ಪಡೆದುಕೊಳ್ತೇನೆ. ಸಚಿವ ಸಂಪುಟ ಯಾವ ವಿಸ್ತರಣೆ ಆಗುತ್ತೆ ಸರ್? ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ.